ಅಂದ್ರೆ ಹೊಲಸು, ಗಲೀಜು. ಅದನ್ನು ಹಸನು ಮಾಡ್ತಾನ ಗುರು. ನಮ್ಮೊಳಗೆ 3 ಹೊಲಸು ಹುಟ್ಕೊಳ್ತಾವ, ತುಂಬಿಕೊಳ್ತಾವ. ಒಂದು ಆಣವಮ, ಒಂದು ಮಾಯಾಮಲ, ಒಂದು ಕಾರ್ಮಿಕ ಮಲ. ಇವು ಏನು ಅಂದ್ರೆ ಸರಳ ಹೇಳ್ತೀನಿ, ನಾನು, ನನ್ನದು, ನನ್ನಿಂದಲೇ ಅಂತ ಅಜ್ಞಾನದೊಳಗೆ ಬೀಳ್ತೀವಲ್ಲ, ಇವೇ 3 ಮಾಯಾಮಲಗಳು. ಸೋಮ ನಾನಂತೀವಿ. ಏನದು ನಾನಂದ್ರೆ? ನಾನು ಯಾವುದು ಅನ್ನುವುದನ್ನು ಮೂಲ ಮತ್ತೀವಿ. ನೀನು ಓಂಕಾರ ಸ್ವರೂಪ, ಪ್ರಣವಾರೂಢನು, ಪ್ರಣವಸ್ವರೂಪನು, ಪ್ರಣವ ಪ್ರಕೃತಿ ಸೌಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವ. ಆ ಸ್ವರೂಪನೇ ನೀನಾಗಿ ಬಂದೀಯ. ತತ್ ತ್ವಂ ಅಸಿ, ಅದು ನೀನು ಇದ್ದೀಯೇ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಏನು ಹೇಳ್ಯಾರ್ರಿ? ಆದ್ರೆ ನೀನು ಅನ್ನೋದು ಬಿಟ್ಟಿ ಒಳಗವ ಇನ್ನೇನು, ಒಳಗದು ವಸ್ತು ಇರೋತನ ನೀನು ಸಾಹುಕಾರ, ಗೌಡ, ಸ್ವಾಮಿ, ಗುರು, ಜಗದ್ಗುರು, MLA, MP, ಮಂತ್ರಿ, ಕಂತ್ರಿ ಅಲ್ಲ. ಎಲ್ಲಿತನ? ಆ ವಸ್ತು ಒಳಗಿರತ್ತ. ಆ ವಸ್ತು ಹೊರಗ್ರಿ ಏನಂತಾರ? ಹೋತು ಬೆಂಗಳೂರಿಗೆ ತೋರಿಸ್ಕೊಳಕ, ಅಲ್ಲೇ ಹೋತು ಜಯದೇವದಾಗ ನಾರಾಯಣ ಆಸ್ಪತ್ರೆಗೆ ಹೋರಾಗ ಮಾತಾಡ್ತಿರ್ತಾರ. ಯಾವಾಗ್ತದ್ರಿ? ಏನ್ರಿ ಗೌಡ್ರು ದೊಡ್ಡ ಸ್ಥಿತಿ ಇರು ಕಣ್ಣಲ್ಲೇ ಅದಾವ, ಇರು ಕಿವಿ ಅಲ್ಲೇ ಅದಾವ, ಮೂಗ ಅಲ್ಲೇ ಇರುವ ಕಾಲು ಏನೇನದ ಎಲ್ಲದು ಅಲ್ಲೇ ಅದ. ಗ್ವಾಡಿಗೆ ಕುಂತ ಜೀವ ಇದ್ದಾಗ ಬೀಗ್ತಿ ಬಂದ್ರ ಬಾರ ಯವ್ವ ಅಂದಿಲ್ಲ? ಬೀಗ್ತಿ ಬಂದ್ರ ಬಾರ ಯವ್ವ, ಈಗ ಬಂದೇನು, ಬಸ್ ಸಿಕ್ತೇನು, ಮುಖ ತೊಳಿ, ಉಪ್ಪಿಟ್ಟು ಮಾಡ್ತೀನಿ, ಒಗ್ಗರಣೆ ಮಾಡ್ತೀನಿ, ಚಹಾ ಮಾಡ್ತೀನಿ. ಯಾವಾಗ? ಎರಡಕ್ಕೂ ಜೀವಿದ್ದಾಗ. ಅದ ಗ್ವಾಡಿಗೆ ಕುಂತಾಗ ಅದ ಬೀಗ್ತಿ ಬಂದಾಳ. ಹಿಂದ 2 ದಿವಸದಿಂದ ಬಂದಿದ್ಲು, ಒಗ್ಗರಣೆ ಹೋಗಿದ್ಲು, ಆಕೆ ಬಂದಾಳೆ. ಸುಮ್ ಕೂತದ, ಮಾತಾಡವಲ್ದು, ಏನೂ ಇಲ್ದು. ಅಪ್ಪಿ ತಪ್ಪಿ ಬೀಗ್ತಿ ಸಮೀಪಕ್ಕೆ ಬಂದ ಅಂತ ಎದಿ ಬಡ್ಕೊಂಡು ಹೂವಿನಾರ ಹಾಡು ಕಣ್ಣು ತೆಗಿಬೇಕದು. ಕೂತಿದ್ದು ಮುಂದಿದ್ದು ಔಟ್ ಆಗ್ತದೆ. ಜೀವ ಇದ್ರ ಆನಂದ ಪಡ್ತೀವಿ, ಜೀವ ಹೋದ್ರ ಭಯ ಪಡ್ತೀವಿ. ಜಗತ್ತಿನೊಳಗ ದೇವರು ನಿದ್ರೆ ಅನ್ನೋದನ್ನು ಯಾಕೆ ಕೊಟ್ಟಾನಂದ್ರೆ, ದಿನ ನಿದ್ದೆ ಮಾಡ್ತಿದ್ದಿ, ಎದ್ದೇಳ್ತಿದ್ದಿ, ನಿದ್ದೆ ಮಾಡ್ತಿದ್ದಿ, ಎದ್ದೇಳ್ತಿದ್ದಿ, ಕೊನೆಗೊಂದು ದಿನ ಮಲಗಿದ ಮೇಲೆ ಎದ್ದೇಳೋದಿಲ್ಲ. ಅದಕ್ಕೆ ಚಿರನಿದೆ ಅಂತ ಕರೀತಾರ, ಅದನ್ನು ಸಾವಂತ ಕರೀತೇವೆ ಅಷ್ಟೇ. ಶಾಂಪಲ್ ಕೊಟ್ಟಾನ ಭಗವಂತ ಬದುಕಿನೊಳಗೆ. ಮಲಗ್ತಿ, ಹೇಳ್ತಿ, ಎದ್ದುಗಳು ಎನರ್ಜಿ ಬರ್ತದೆ ಮುಂಜಾನೆ. ಮತ್ತು ಸೂರ್ ಹಚ್ತಿ, ಗಾಯನ ಮಾಡ್ತಿ, ಸ್ಟಡಿ ಮಾಡ್ತಿ,
ಏನೆಲ್ಲ ನಡೀತದೆ. ಮುಂಜಾನೆಗಳು ಹೊಲಕ್ಕೆ ಹೋಗಿ ಯಾವುದು ಎಬ್ಸೋದು, ಯಾವ ಕರ್ಕೊಂಡು ಹೋಗೋದು, ಯಾರಿ ತೋರೋದು, ನಾನು ಅನ್ನೋದು ಒಳಗಿರುವ ಪರಮಾತ್ಮ ಚೈತನ್ಯವೇ ನಾನು, ನೀನಲ್ಲೋ ಡಂಬದ ಅಹಂಕಾರದ ಮೂಟೆಯಾಗಿರುವ ಈ ಶರೀರ ಅಲ್ಲಪ್ಪ ಹುಚ್ಚಪ್ಪ. ಏನ್ರಿ ಎಂಥ ಜ್ಞಾನ ತುಂಬ್ಯದ್ರಿ ತತ್ವದೊಳಗ. ಇದು ಸತ್ಯದ ದಾರಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದಾಗಿ ಇದು ಆಣವ ನಾನು ಅನ್ನೋದೇನು ತುಂಬ್ಯದಲ್ಲ, ಇದನ್ನ ಗುರು ತೆಗಿತಾನ. ನಾನು ಅನ್ಬೇಡಪ್ಪ, ಇನ್ಮೇಲೆ ಎಲ್ಲದು ನೀನ. ಯಾವುದು ನೀನು? ದೇವರೇ ನೀನು, ಎಲ್ಲ ಲಿಂಗ ನೀನೇ ನನಗೆ ಎಲ್ಲ ಅನ್ನುವ ಭಾವ ನಿನ್ನೊಳಗೆ ಬಂತು. ನೀನು ಭಕ್ತನಾಗಾಕ ಬರ್ತದ ಅಂತ ಹೇಳ್ತಾರವ. ಇನ್ನು ಎರಡದ ನನ್ನದು. ಯಾವುದು ನಿದು? ಅವನು ಹೊಟ್ಟೆಯಾಗಿಂದ ಜಗತ್ತಿಗೆ ಬರೋ ಮುಂದೆ ಏನರ ಹಿಡ್ಕೊಂಡು ಬಂದಿದ್ದಿ ಕೈಯಾಗ 1 kg ಬಂಗಾರ, 10 kg ಬೆಳ್ಳಿ, 100 ಎಕರೆ ಹೊಲ, ಅಧಿಕಾರ, ಅಂತಸ್ತು, MLA ಸೀಟ, MP ಸೀಟ, ಏನರ ತಂದಿ? ಏನೂ ಇಲ್ಲ. ಬರಿಗೈ ಬಂಟನಾಗಿ ಜಗತ್ತಿಗೆ ಬರ್ತಾ ಕೊನೆಗೊಂದು ದಿನ ಹೋಗುವಾಗ ಎಲ್ಲದನ್ನು ಇಲ್ಲೇ ಹೋಗ್ತೀಯ. ಒಂದು ವೇಳೆ ಹೋಗೋ ಮುಂದೆ ಬಹಳ ಮೈ ಮೇಲೆ ಹಾಕ್ಕೊಂಡಿದ್ದಿ ಅಂದ್ರೆ ಮನೆಯಾಗಿದ್ದವರು ಎಲ್ಲದನ್ನು ಪಕ್ಕ ತೆಗೆದಿಟ್ಟು ಗಂಟು ಕಟ್ಟಿಟ್ಟ ಹೊಡ್ಕೋತಾರ. ಅಲ್ಲಿ ತನ್ನ ಸುದ್ದಿ ಸಹಿತ ಮಾಡಲ್ಲ ಅಲ್ಲ. ಇರುವ ಸತ್ಯವನ್ನು ತಿಳ್ಕೋಬೇಕು. ಜೀವನದ ಮೂಲ ಸತ್ಯವನ್ನು ತಿಳಿಸಿಕೊಡುವುದೇ ದೀಕ್ಷೆ. ಕೆಟ್ಟ ದಾರಿಯನ್ನು ಬಿಡಿಸಿ ಒಳ್ಳೆಯ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗುವಂತ ಸಂಸ್ಕಾರವೇ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ. ನಾವು ಉತ್ತಮರಾಗಿ ಬದುಕುವಂತ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ವಿಚಾರ, ನಮ್ಮ ಭಾವ, ನಮ್ಮ ಭಕ್ತಿ, ಎಲ್ಲರೊಡನೆ ಪ್ರೇಮ, ಸ್ನೇಹ, ವಿಶ್ವಾಸದ ಸಂಗಮವೇ ಅದು ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ. ಅದ ನಾನು ನನ್ನದು ನಿನ್ನದು ಯಾವುದೂ ಇಲ್ಲಪ್ಪ, ಎಲ್ಲದೂ ಅವನ ಕೊಡುಗೆ. ನನ್ನಿಂದಲೇ. ಬಹಳ ಜನ ತಿಳ್ಕೊಂಡಿವಿ ನನ್ನಿಂದ ಎಲ್ಲ ನಡೀತದೆ. ಏನೂ ನಡೆಯಲ್ಲ. ಯಾವನೋ ಹರಿಯುವ ನದಿಯಾಗ ಕಾಲು ಬಿಟ್ಕೊಂಡು ಕುಂತು ಹಿಂಗೆ ಅಳ್ಳಾಡಿಸ್ತದ ಕಾಲು. ಒಬ್ಬ ಮಕ್ಕಳು ಬಂದರು, ತಮ್ಮ ಭಾಳೊತ್ತಾತು ನೋಡ್ತೀನಿ, ಈ ನದಿ ನೀರ ಕಾಲು ಹಿಂಗ್ಯಾಕೆ ಅಳಿಸ್ಕೊಂತಿದ್ದಿ, ಕಾಲಿಗಿಲ್ಲ ತೊಂದರೆ ಆಗ್ಯದೇನು ಅಂದ್ರೆ ಅವ ಅಂತ ಕಾಣಂಗಿಲ್ಲೇನ್ರಿ, ನಾ ಕಾಲು ಅಳ್ಳಾಡಿಸ್ತೀನಿ ಅಂತ ನದಿ ಹರಿಯಕತ್ತದ ಅಂತಂತ ಅವ ಅಳ್ಳಾಡಿಸಿದ್ರೆ ಹರಿಯದ. ಅದು ಬರುವ ಮಳೆ ಬರದಿದ್ದರೆ, ತುಂಬಿ ಹೊಳೆ ಹರಿಯದಿದ್ದರೆ ಯಾರ್ರೀ? ವಿಜ್ಞಾನ ಇಷ್ಟು ಬೆಳೆದಂದ್ರೂ ಕೂಡ 2 ಮಾತು ಹೇಳ್ತೀನಿ, ಭಾಳ ಹೇಳೋ ಮಾತದಾವ, ಟೈಮ್ ಇಲ್ಲ, ಸುಮ್ ತಲೆಯಾಗ ತುಂಬ್ಕೊಂಡ್ಬಿಡ್ರಿ, ಸಿಕ್ಕದ ಚಾನ್ಸು ಮತ್ತೆ ಸಿಗಂಗಿಲ್ಲ. 2 ಈ ಜಗತ್ತಿನೊಳಗೆ ಯಾರಿಂದಲೂ ತಯಾರು ಮಾಡಕ್ಕಾಗಲ್ಲ. ವಿಜ್ಞಾನ ಇಷ್ಟು ಬೆಳೆದದ. ಇವತ್ತು ರೋಬೋಟ್ ಮ್ಯಾನ್ಗಳನ್ನು ತಯಾರು ಮಾಡ್ತದ ವಿಜ್ಞಾನ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮನುಷ್ಯರೇ ಇಲ್ಲ, ರೋಬೋಟ್ ಬೇಗಳು ಬರ್ತಾವ, ಏನೆಲ್ಲ ಮಾಡಿಕೊತಾವ. ವಿದೇಶದೊಳಗೆ ಬಹಳ ಇದೆಲ್ಲ, ನಮ್ಮ ದೇಶಕ್ಕೆ ಬಂದಿಲ್ಲ. ಚಿತ್ರ ವಿಜ್ಞಾನ ಬಹಳ ಮುಂದುವರೆದದ, ತಂತ್ರಜ್ಞಾನ ಬಹಳ ಮುಂದುವರೆದ, ಚಂದ್ರಲೋಕಕ್ಕೆ ಹೊಂಟಾರ, ಏನೇನೋ ಮಾಡತ್ಯಾರ. ಆದ್ರೆ ಒಂದು ಸತ್ಯ ತಿಳ್ಕೊಳ್ರಿ, ಇಷ್ಟು ಬೆಳೆದ ವಿಜ್ಞಾನಕ್ಕೆ 1 ಹನಿ ನೀರು ತಯಾರು ಮಾಡೋಕ್ಕಾಗಲ್ಲ. 1 ಡ್ರಾಪ್ ವಾಟರ್. ಮಳೆ ಬರಲಿಲ್ಲ ಅಂದ್ರೆ ಕುಡಿಯಕ್ಕೆ ನೀರಿಲ್ಲ. ವಿಜ್ಞಾನ ತಯಾರು ಮಾಡ್ತದೇನು? ಇಲ್ರಿ, ಮಳೆ ಹೋದ್ರು ಬರಗಾಲ ಬರಲಿ ನಾವು ನೀರು ತಯಾರು ಮಾಡ್ತೀವಿ ಅನ್ನೋ ಯಾರಾದರೂ ಹುಟ್ಟ್ಯಾರೇನು ಈ ಜಗತ್ತಿನಾಗ? 1 ಹನಿ ನೀರು. ನಾವು ಭಾಳ ಬುದ್ಧಿವಂತರು ಮನುಷ್ಯರು. ಆವ ಕೊಟ್ಟ ನೀರಿಗೆ ಬಾಟ್ಲಿ ಮಾಡಿ, ಬಾಟ್ಲಿಗೆ ಒಂದು ಲೇಬಲ್ ಅಂಟಿಸಿ ಹೆಸರಿಟ್ಟು 50 ರೂಪಾಯಿ ಹೊಡೆಯೋ ಕಂಪನಿ. ಅವ ಪುಕ್ಕಟ್ಟೆ ಕೊಟ್ಟಾನ, ನಾವು ಬಾಟ್ಲಿ ನೀರಿಗೆ 50 ಮಾಡೀವಿ ಅಂದ್ರೆ ಎಷ್ಟು ಧರ್ಮ ಕೆಟ್ಟು ಹೋತು, ಕರ್ಮಕ್ಕೆ ಬಂದೀವಿ. ವಿಚಾರ ಮಾಡ್ರಿ ಸುಮ್ಮ. ಅವ ಏನಾದರೂ ಟ್ಯಾಕ್ಸ್ ಮಾಡಿದ್ದ ಅಂದ್ರೆ ನೀರಿಲ್ಲದ ಬಿಕ್ಕಿ ಸಾಯ್ತಿದ್ವು. ಉಸಿರಾಡೋದಕ್ಕೆ ಒಂದು ಸಲ ಆಕ್ಸಿಜನ್ ಒಳಗೆ ತಗೊಂಡ್ರೆ 1 ರೂಪಾಯಿ. ಭಾಳ ಅಲ್ಲ, ದೇವ್ರ ಏನರ ಮಾಡಿದ್ದ ಅಂದ್ರೆ ಯಪ್ಪ ನಾವಂತೂ ಇರ್ತಿದ್ದಿಲ್ಲ. ಯಾಕಂದ್ರೆ ನಮ್ಮ ವಿಷಯದಾಗಿಲ್ಲ, ಇಲ್ಲ ಎಲ್ಲಿದು ಕೊಡೋದು. 1 ರೂಪಾಯಿ 1 ಉಸಿರಿಗಾದ್ರೆ 1 ದಿವಸಕ್ಕೆ ಮನುಷ್ಯ
21,600 ಬಾರಿ ಉಸಿರಾಡ್ತಾನ್ರಿ. ಎಷ್ಟಾತು? ದಿನ 21,600 ರೂಪಾಯಿ ಬರೀ ಉಸಿರಿಗೆ ಕೊಡ್ಬೇಕಿತ್ತು ನಾವು. ಇನ್ನು ಮಮ್ಮಂಗ ನೀರು ಹ್ಯಾಂಗ, ಭೂಮಿ ಹ್ಯಾಂಗ, ಸೂರ್ಯನ ಬೆಳಕು ಹ್ಯಾಂಗ, ಇದಕ್ಕೆಲ್ಲ ಟ್ಯಾಕ್ಸ್ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಮಂದಿಗೆ ಪುಕ್ಕಟ್ಟೆ ಸಿಕ್ಕರೆ ಭಾಳ ಚಲೋ. ಒಟ್ಟು ಪುಕ್ಕಟ್ಟೆನೇ ಹೆಚ್ಚಾಗ್ಯದ. ವಿಚಾರ ಮಾಡ್ರಿ, ಯಾವುದು ಈ ಭಗವಂತನ ಲೀಲೆ ಇಲ್ಲದೆ ಈ ಸೃಷ್ಟಿಯೊಳಗೆ ಇಲ್ಲ. ಒನ್ ಡ್ರಾಪ್ ವಾಟರ್ ನೀರನ್ನು ತಯಾರು ಮಾಡೋಕ್ಕಾಗಲ್ಲ, ಇಷ್ಟು ವಿಜ್ಞಾನ ಬೆಳೆದವು. ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ಒನ್ ಡ್ರಾಪ್ ಬ್ಲಡ್ ತಯಾರು ಮಾಡೋಕ್ಕಾಗಲ್ಲ ರೀ. ಒಂದು ಹನಿ ರಕ್ತ ತಯಾರು ಮಾಡೋಕ್ಕಾಗಲ್ಲ ವಿಜ್ಞಾನಕ್ಕೆ. ಎ ಪಾಸಿಟಿವ್, ಬಿ ಪಾಸಿಟಿವ್, AB ಪಾಸಿಟಿವ್. ಬ್ಲಡ್ ಬ್ಯಾಂಕಿನೊಳಗೆ ಜೀವ ಉಳಿತದ. ಇವ್ರ ಮೈಯನ್ನು ಬ್ಲಡ್ ಅವ್ರ ಮೈಯಾಗಿರ್ತಾರ. ಅವಾಗ ಜಾತಿ ಇಲ್ಲ, ಕುಲ ಗೋತ್ರ ಇಲ್ಲ, ಬದುಕಿದ್ರು ಸಾಕೋ ಯಪ್ಪ. ಹೊರಗೆ ನೋಡಿದ್ರೆ ಜಾತಿ ಕುಲ ಗೋತ್ರ ಬಡದಾಡ್ತೀವಿ. ವಿಚಾರ ಮಾಡಿ, ಒಂದು ಹನಿ ರಕ್ತ ತಯಾರು ಮಾಡಕ್ಕಾಗಿಲ್ಲ ವಿಜ್ಞಾನಕ್ಕೆ ಇಲ್ಲಿವರೆಗೆ. ಇದ್ದದ್ದನ್ನು ತಗೊಂಡು ಶೇಖರಣೆ ಮಾಡಿ ಬ್ಲಡ್ ಬ್ಯಾಂಕಿನೊಳಗಿಟ್ಟು ಸಮಯ ಸಂದರ್ಭ ಅಪಘಾತ ಆದಾಗ ಸಾವಿನ ಅಂಚಿನಲ್ಲಿರುವಂತ ಜೀವಿಗಳಿಗೆ ಮನುಷ್ಯ ದೇಹ ಅವರ ದೇಹಕ್ಕೆ ಬಿಟ್ಟು ಬದುಕಿಸ್ತಾರೆ ವಿನಃ ಹೊಸ ರಕ್ತವನ್ನು ಸೃಷ್ಟಿ ಮಾಡುವಂತ ಜ್ಞಾನ ಇವತ್ತಿಗೂ ತಯಾರಾಗಿಲ್ಲ ಈ ಜಗತ್ತಿನೊಳಗ. ಒಂದು ಹನಿ ನೀರು ತಯಾರು ಮಾಡಕ್ಕಾಗಲ್ಲ ಅಂದ್ರ ಪರಮಾತ್ಮನ ಶಕ್ತಿ ಎಷ್ಟು ದೊಡ್ಡದು. ನಾನು ಅನಬೇಡ, ನನ್ನಿಂದ ಅನಬೇಡ, ನನ್ನಿಂದಲೇ ಅನಬೇಡ, ನನ್ನದು ಅನಬೇಡ. ನಿದ್ರೆ ಅಲ್ಪ ವಿರಾಮ, ಸಾವು ಪೂರ್ಣ ವಿರಾಮ. ನಿದ್ರೆ ಅಲ್ಪ ವಿರಾಮ, ಸಾವು ಪೂರ್ಣ ವಿರಾಮ. ನೀವು ಹಿಂದಿನವರು ಆರಾಮ, ನೀವಾದ ಮ್ಯಾಲ ಈ ಹಿಂದಿನವರು ಆರಾಮ. ನಿದ್ರೆ ಅಲ್ಪ ವಿರಾಮ, ಸಾವು ಪೂರ್ಣ ವಿರಾಮ. ನಿದ್ರೆ ಅಲ್ಪ ವಿರಾಮ, ಸಾವು ಪೂರ್ಣ ವಿರಾಮ.